ಮಹಾರಾಷ್ಟ್ರದ ಸುಕ್ಷೇತ್ರ ಇಂದ್ರಾಯಣಿ ನದಿ ತೀರದ ದೇವು ನಗರದಲ್ಲಿ ಅವತರಿಸಿದಂತಹ ಶ್ರೀಸಂತ ಜಗದ್ಗುರು ತುಕಾರಾಮ್ ಮಹಾರಾಜರು ಅತ್ಯಂತ ಸೂಕ್ಷ್ಮ ಅರ್ಥಗರ್ಭಿತ ಅಭಂಗಗಳನ್ನು ರಚನೆ ಮಾಡುವ ಮೂಲಕ ಜಗತ್ತಿನ ಉದ್ಧಾರಕ್ಕೋಸ್ಕರವಾಗಿ ಭಕ್ತಿಯ ನಾಮಸ್ಮರಣೆಯ ಧ್ಯೇಯೋದ್ದೇಶವನ್ನು ತಮ್ಮ ಅಭಂಗಗಳ ಮೂಲಕ ಸಾರಿದಂತಹ ಶ್ರೀಸಂತ ಜಗದ್ಗುರು ತುಕಾರಾಮ್ ಮಹಾರಾಜರು ಮೂಲತಃ ಪರಮಾತ್ಮನ ಅವತಾರಿ ಪುರುಷರೆಂದೇ ಕರೆಯಲ್ಪಡುವಂತಹ ಖ್ಯಾತಿಗೆ ಪ್ರಸಿದ್ಧರಾಗಿರುವಂತಹ ಸಂತರಾಗಿದ್ದಾರೆ. ಅಂತಹ ಶ್ರೀಸಂತ ಜಗದ್ಗುರು ತುಕಾರಾಮ್ ಮಹಾರಾಜರು ಕೃತಯುಗ, ತ್ರೇತಾಯುಗ, ದ್ವಾಪರಯುಗ ಹಾಗೂ ಕಲಿಯುಗದಲ್ಲಿ ಪಾಂಡುರಂಗನೊಂದಿಗೆ ವಿವಿಧ ಅವತಾರಗಳಲ್ಲಿ ಜನ್ಮವನ್ನು ಪಡೆಯುವ ಮೂಲಕ ಶ್ರೀ ಪಾಂಡುರಂಗನ ಸಖಾ ಭಕ್ತನಾಗಿ ತಮ್ಮ ಜನ್ಮವನ್ನು ಸಮರ್ಪಿಸಿದಂತಹ ಮಹಾನ್ ಸಂತರಾಗಿದ್ದಾರೆ. ಅಂತಹ ಶ್ರೀಸಂತ ಜಗದ್ಗುರು ತುಕಾರಾಮ್ ಮಹಾರಾಜರ ವೈಕುಂಠಾಗಮನ ಅಂದರೆ ಭೂಮಂಡಲದ ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿ ದೇಹ ಸಹಿತವಾಗಿ ವೈಕುಂಠಕ್ಕೆ ಪರಮಾತ್ಮ ಮಹಾವಿಷ್ಣುವಿನೊಂದಿಗೆ ಸಾಗಿದಂತಹ ಶ್ರೀಸಂತ ಜಗದ್ಗುರು ತುಕಾರಾಮ್ ಮಹಾರಾಜರ ವೈಕುಂಠಾಗಮನದ ದಿನವನ್ನು ಸುಕ್ಷೇತ್ರ ದೇವು ನಗರ ಒಳಗೊಂಡಂತೆ ಮಹಾರಾಷ್ಟ್ರದ ರಾಜ್ಯದಾದ್ಯಂತ ಹಾಗೂ ಪಂಡರಿ ವಾರ್ಕರಿ ಸಂಪ್ರದಾಯವನ್ನು ಅನುಸರಿಸಿಕೊಂಡು ಬಂದಿರುವಂತಹ ಸರ್ವ ಭಕ್ತ ಬಾಂಧವರು ಭಾರತ ದೇಶದಾದ್ಯಂತ ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆಯ ಜೊತೆಗೆ ಶ್ರೀಸಂತ ಜಗದ್ಗುರು ತುಕಾರಾಮ ಮಹಾರಾಜರ ನಾಮಸ್ಮರಣೆಯನ್ನು ಕೈಗೊಳ್ಳುವ ಮೂಲಕ ಭಕ್ತಿಯ ಸೇವೆಯನ್ನು ಸಮರ್ಪಿಸಿದರು. ಒಂದು ಅಭಂಗದಲ್ಲಿ ಹೇಳಿರುವಂತೆ ತುಕಾರಾಮ ತುಕಾರಾಮ ನಾಮಗೇತ ಕಾಪೇಯಮ ಅಂದರೆ ತುಕಾರಾಮ ತುಕಾರಾಮ ಎಂದು ನಾಮಸ್ಮರಣೆ ಮಾಡಿದ ಮಾತ್ರಕ್ಕೆ ಯಮಧರ್ಮರಾಯನು ತುಕಾರಾಮ ಮಹಾರಾಜರ ಹೆಸರನ್ನು ಕೇಳಿದ ಮಾತ್ರಕ್ಕೆ ಭಯಪಡುವಂತಹ ಶಕ್ತಿ ಸಾಮರ್ಥ್ಯ ಹೊಂದಿರುವಂತಹ ಕೀರ್ತಿಗೆ ಪಾತ್ರರಾಗಿರುವಂತಹ ಶ್ರೀಸಂತ ಜಗದ್ಗುರು ತುಕಾರಾಮ್ ಮಹಾರಾಜರ ಮಹಿಮೆಯನ್ನು ವರ್ಣಿಸಲು ಅಸಾಧ್ಯವಾಗಿರುವಂತಹ ಸಂಗತಿಯಾಗಿದೆ. ನಮ್ಮ ಜ್ಞಾನವಾಣಿ ಕೊಡಗಟ್ಟೆ ಯೂಟ್ಯೂಬ್ ಚಾನಲ್ಗೆ ನಮ್ಮ ಆಪ್ತರು ದಯಪಾಲಿಸಿರುವಂತಹ ದೃಶ್ಯಾವಳಿಗಳು ಮತ್ತು ಚಿತ್ರಪಟಗಳನ್ನು ಆಧರಿಸಿ ಈ ಸಂದೇಶವನ್ನು ಶ್ರೀಸಂತ ಜಗದ್ಗುರು ತುಕಾರಾಮ್ ಮಹಾರಾಜರ ವೈಕುಂಠಾಗಮನ ನಿಮಿತ್ತವಾಗಿ ಪ್ರಸ್ತುತಪಡಿಸಲಾಗಿದ್ದು, ತಮಗೆಲ್ಲರಿಗೂ ಮೆಚ್ಚುಗೆಯಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹ